ಹಲೋ ದೋಸ್ತ, ಈ ಕಲಿಯುಗದ ಅಣ್ಣತಮ್ಮರದು ತಂದೆ ತಾಯಿ ನೋಡೋ ವಿಡಿಯೋ ಇದು. ಕಲಿಯುಗದಾಗ ತಂದೆ ತಾಯಿಗೆ ಅಣ್ಣತಮ್ಮರು ನೋಡೋ ವಿಡಿಯೋ ಇದು. ಇದು ನಿಜವಾಗ್ಲೂ ಈ ಕಲಿಯುಗದಾಗ ಈ ಟೈಪ್ ನಡೆದದ. ಇದು ಏನು ನಡೆದದಂತಂತ ಈ ವಿಡಿಯೋದಾಗ ಹೇಳ್ತೀನಿ. ಪೂರ್ತಿ ನೋಡಿರಿ ವಿಡಿಯೋ. ಇದು ಮಿಸ್ ಮಾಡಬೇಡ್ರಿ. ಭಾಳ ಇರೋದಿಲ್ಲ, ಭಾಳಪ್ಪ ಅಂತಂದ್ರೆ 5 ಮಿನಿಟ್ ಒಳಗವರ್ಗ ಮಾಡಿರ್ತೀನಿ, ಹೆಚ್ಚಿಗೆ ಮಾಡೋಂಗಿಲ್ಲ. ಒಂದು ಊರಾಗ 3 ಅಣ್ಣತಮ್ಮರು, ಒಬ್ಬೇಕಿ ತಂಗಿ. ದೊಡ್ಡ ಶ್ರೀಮಂತರು ಇರ್ತಾರ, ತಂದೆ ತಾಯಿ ಇವರು ಇರ್ತಾರ. ಇವರು ಸಂಸಾರ ಭಾಳ ಚಂದ ಇರ್ತದ, ಅಗದಿ ಒಳ್ಳೆ ಪಾಲ್ಟಿನೂ ರಿಚ್ ಇರ್ತಾರ. ಹಿಂಗೆ ಚೆಂದಾಗಿ ಮಾಡ್ಕೊತ 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 ಹೋಗ್ತಾರ. ಹೋಗೋರಾಗನೇ ತಂಗಿಗೆ ಒಂದು ಚಲೋ ಮನಿತನ ನೋಡಿ ಕೇಸಿ ಮದುವೆ ಮಾಡಿಕೊಡ್ತಾರ. ಮದುವೆ ಮಾಡಿಕೊಟ್ಟಿಂದ ಆಕೆ ತನ್ನ ಗಂಡನ ಮನೆಗೆ ಹೋಗ್ತಾಳ. ಗಂಡನ ಮನೆಗೆ ಹೋಗಿಂದ ಹಿಂಗೆ ಇವರು 3 ದುಡಿತಿರ್ತಾರ. ಅಗದಿ ಒಳ್ಳೆ ಹೆಸರಾದ ಮನೆ ಇರ್ತದೆ. ಇದು ಭಾರಿ ಭಾರಿ ಹೆಸರಾದ ಮನೆ ಇದು. ಹಿಂಗೆ ಏನಪ್ಪ ನೋನು ತಂದೆ ತಾಯಿಗೆ ಭಾರಿ ನೋಡ್ಕೊತ ಏನಪ್ಪ ನೋನು ಅಂತ ಕೇಸಿ ಇವ್ರದ್ದು ನೋಡಿ ನಾ ಕಲಿಬೇಕಪ್ಪ ಅಂತಿರ್ತಾರೆ ಜನ. ಅಷ್ಟು ಭಾರಿ ಒಂದು ಕಟ್ಟು ಸಂಸಾರ ಮಾಡ್ಕೊತ ತಿಂತಿರ್ತಾರ. ಹಿಂಗೆ ಮಾಡ್ಕೊತ ತಿನ್ಕೊತ ಹೋಗ್ತಿರ್ತಾರ. ಹೋಗೋರಾಗನೇ ಸಟಕಿನ ತಾಯಿಗೆ ಆರಾಮಿರೋದಂಗೆ ಕೇಸಿ ತಾಯಿ ತೀರ್ಕೊಂಡ್ಬಿಡ್ತಾಳ. ತಾಯಿ ತೀರ್ಕೊಂಡ್ಗಳೇನ ಏನು ಮಾಡೋಕ್ಕಾಗಲ್ಲ. ಆತು ಎಲ್ಲರೂ ಕೇಸಿ ಮಣ್ಣು ಮಾಡಿ ಕೇಸಿ ಮನೆಗೆ ಬರ್ತಾರ. ಮನೆಗೆ ಬಂದು ಕುಂದಿರ್ತಾರ ಮನ್ಯಾಗ. ಹಿಂಗೆ ಇನ್ನೇನು ಅದೇ ಮಾಡ್ದಪ್ಪ ಅಂತ ಕೇಸಿ ಹಿಂಗೆ ದಿವಸಗಳೆಲ್ಲ ಮುಗಿಸಿ ತಮ್ಮ ಕೆಲಸ ಚಾಲು ಮಾಡ್ತಾರೆ. ತಂದಿಗೆ ಏನು ದುಡಿಯೋದು ತಂದೆ ಕೈ ಕೊಡೋದು, ತಂದೆ ಮೇಂಟೈನ್ ಮಾಡೋ. ಮಕ್ಕಳು ದುಡಿಯೋರು, ಆಸ್ತಿ ಸಿಕ್ಕಾಪಟ್ಟಿರ್ತದ. ಮಕ್ಕಳು ದುಡಿಯೋರು, ತಂದೆ ಕೈ ಕೊಡೋರು. ತಂದೆ ಎಲ್ಲನೂ ಮೇಂಟೈನ್ ಮಾಡ್ಕೊತ ಹೋಗ್ತಿರ್ತಾನ. ಒಂದಿನ ಸಟಕ್ಕನಂಗೆ ತಂದೆ ಭಾಳ ಆರಾಮಿರೋದಂಗೆ ಆಗ್ಬಿಡುತ್ತೆ. ಭಾಳ ಆರಾಮಿರೋದಂಗೆ ಆಗೋಣ ತಂದೆಗೆ ಭಾಳ ದೂರ ದವಾಖಾನೆ ಹೋಗಿ ತೋರಿಸ್ಕೊಂತಾರ. ತೋರಿಸ್ಕೇಸಿ ಅವ್ರ ಟೈಮ್ಗೆ ಅವನ ಪುಣ್ಯಕ್ಕೆ ಆರಾಮಾಗ್ತಾನೆ ಕರ್ಕೊಂಬರ್ತಾರ. ಕರ್ಕೊಂಬಂದಾಗ ಹಿಂಗೆ ಮಾಡ್ಕೊತ ತಿನ್ಕೊತ ಭಾರಿ ಅಣ್ಣ ತಮ್ಮ ಭಾರಿ ಬಾಂಧವೇ ಇರ್ತದೆ. ತಂದಿಗೆ ಹಂಗೆ ಏನಪ್ಪ ಹಂಗಾಗಿ ಹಿಡ್ದಾರ ವಿಚಾರ, ಆ ಟೈಪು ಹಂಗಾಗಿ ಹಿಡ್ಕೊಂಡು ಮಾಡ್ತಿರ್ತಾರ. ಮತ್ತೆ ಹೊಳ್ಳಿ ಒಂದಿನ ತಂದಿಗೆ ಭಾಳ ಆರಾಮಿರೋದಂಗೆ ಆಗ್ಬಿಡುತ್ತೆ. ಮತ್ತೆ ಹೊಳ್ಳಿ ಅದೇ ದವಾಖಾನೆಗೆ ಹೋಗಿ ತೋರ್ಸ್ಕೊಂಬರ್ತಾರೆ. ಬಂದು ಅಲ್ಲಿಂದ ಕಂಟಿನ್ಯೂ ಗುಳಿಗೆ ಕೊಡ್ತಾರೆ. ಕಂಟಿನ್ಯೂ ಗುಳಿಗೆ ಕೊಡೋಣ ದವಾಖಾನ್ಯಾಗ ಹಿಂಗೆ ಮಾಡ್ಕೊತ ದವಾಖಾನೆಗೆ ತೋರಿಸ್ಕೊತ ಹೋಗ್ತಿರ್ತಾರ. ಒಂದಿನ ಏನಾಗ್ಬಿಡ್ತದ, ತಂದಿಗೆ ಭಾಳ ಏಕ್ದಮ್ ತ್ರಾಸ ಹಾಕೇಸಿ ಸಟಕ್ಕನಂಗೆ ಅವ್ನ ಜೀವ ಹೋಗಿಬಿಡ್ತದೆ. ಜೀವ ಹೋದ್ಗಳೇನ ಏನು ಮಾಡೋಕೇನು ಎಲ್ಲರೂ ಕೂಡಿಕೇಸಿ ಆ ಕಡೆ ಈ ಕಡೆ ಮಂದಿಗೆ ಹೇಳಿ ಕೇಸಿ ಮಂದಿಗೆ ಎಲ್ಲ ಕಡೆ ಸುತ್ತ ಕಡೆ ಹೇಳ್ತಾರ. ಸುತ್ತ ಕಡೆ ಹೇಳಿ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದುಗಳೇನ ಇನ್ನೇನಪ್ಪ ಅಂತ ಕೇಸಿ ಹಣ ಎತ್ತಬೇಕಂತ ಅನ್ನೋರಾಗನೇ ಆ ಊರಾಗ ಒಬ್ಬ ಸೌಕಾರ ಇರ್ತಾನೆ. ಸೌಕಾರ ಬಂದು ಆ ಹಣ ನಿಂದಿರ್ಸ್ತಾನೆ. ಇಲ್ಲಿ ನೋಡ್ರಿ ಇವರು ಇವರೇನು ಅದರ ತಂದೆ ತಾಯಿ ಭಾರಿ ಪ್ರೀತಿಯಿಂದ ನೋಡ್ತಿರ್ತಾರೆ ಅಂತಿರ್ತಾರಲ್ಲ, ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸೌಕಾರ ಏನು ಮಾಡ್ತಾನೆ ಗೊತ್ತಾ? ನಿಮ್ಮಪ್ಪ 20 ಲಕ್ಷ ನನ್ನ ಬಳಿ ಸಾಲ ಮಾಡ್ಯಾನ, ಆ ಸಾಲ ಕೊಟ್ಟು ಹೆಣ ಎತ್ತಿರಿ ನೀವು ಅಂತಾನ. ಅಣ್ಣ ಇವ್ರು 3 ಮಂದಿ ಇರ್ತಾರೆ ಗಂಡ್ಮಕ್ಳು. ಒಬ್ರಿಗೊಬ್ರು ಮಾರಿ ನೋಡ್ಕೊಂಡು ತಿಂದಿರ್ತಾರೆ. ಎಲ್ಲ ಕಡೆ ಮಂದಿ ಕೂಡಿರ್ತದ. ಎಲ್ಲ ಕಡೆ ಪಟಾಕ್ಷಿ ಹಾರಿಸ್ತಿರ್ತಾರ. ದುಮ್ಸೆ ನಡೆದಿರ್ತದ. ಹೆಣ ನಿಂದಿರ್ಸಂತ ಸೌಕಾರ ಅಂದ್ರೆ ಸೌಕಾರ ಮತ್ತು ಅವ್ನ ಮಾತು ಕೇಳಬೇಕಲ್ಲ. ಊರಾನ ಮಂದಿ ಎಲ್ಲರೂ ನಿಂದಿರ್ಸ್ತಾರೆ. ನಿಂದಿರ್ಸ್ಗಳನ್ನ ರೊಕ್ಕ ಕೊಟ್ಟಿಂದ ಹೆಣ ಎತ್ತೋದು ಇಲ್ಲಿಕಂದ್ರೆ ಇಲ್ಲ ಅಂತಾರೆ. ಅಂದ್ಗಳ ಇವ್ರು 3 ಕೂಡಿ ಕೇಸಿ ಒಬ್ರಿಗೊಬ್ರು ಮಾರಿ ನೋಡಿ ಹೇಳ್ತಾರೆ. ಅವರು ರೊಕ್ಕ ಕೊಟ್ರೆ ನೀವು ಹಣ ಬಿಡ್ತೀರಿ, ಇಲ್ಲಿಗೆ ಬಿಡಂಗಿಲ್ಲ. ಬಿಡಂಗಿಲ್ಲ ಅನ್ನಂತಾನ. ಹೆಣ ತೊಗೊಂಡೋಗ್ಬಿಡ್ರಿ ನೀವೇ ಅಂತಾರೆ. ನೋಡಿ ಇವರು ತಂದೆ ತಾಯಿಗೆ ಎಷ್ಟು ಪ್ರೀತಿಯಿಂದ ನೋಡೋರು. ಗಂಡ್ಮಕ್ಳು 3 ಗಂಡ್ಮಕ್ಳು. ಮಂದಿ ಹ್ಯಾಂಗೆ ಮಾಡ್ತಾರಪ್ಪ ಅಂತಂದ್ರೆ ಗಂಡು ಹಡ್ದುಗಳನ್ನ ಸಾಲ ಮಾಡಿ ಪೇಡೆ ಅನಿಸ್ತಾರೆ. ಇವರು ಸಾಲ ಮಾಡಿ ಗಳಿಕಿರ್ಲಿಗೂ ಸಾಲ ಮಾಡಿ ಪೇಡೆ ಅನಿಸ್ತಾರೆ. ಗಂಡು ಹಡ್ದಿನತ್ಗೆ ಖುಷಿಗೆ ಇವಾಗ 3 ಗಂಡು ಹಡ್ದಿರ್ತಾನ. ಸತ್ತವ ಒಂದೇ ಒಂದು ಹೆಣ್ಣು ಹಡ್ದಿರ್ತಾನ. ಎಲ್ಲರೂ ಕೂಡಿ ಹೆಣ ಬಿಡಂಗಿಲ್ಲ ಅಂತ ಅನ್ನೋ ಟೈಮ್ನಾಗ ಹೆಣ್ಮಗಳು ಸೀದಾ ಬರ್ತಾಳ. ಆ ಊರು ಸೌಕಾರ ಬಳಿ ಬಂದು ತನ್ನ ಕೈಯಾನ ಬಂಗಾರ ಬಳಿ, ಕೊಳ್ಳಾಗ ಬಂಗಾರ ಸಾಮಾನ, ಕಿವ್ಯಾನ ಸಾಮಾನ ಎಲ್ಲ ವಸ್ತು ಬೀಸ್ತಾಳ. ಇಷ್ಟು ನಿಮಗೆ ಸಾಲಿಗೂ
ನನ್ನ ಗಂಡನ ಮನೆಯಿಂದ ತಂದು ಕೊಡ್ತೀನಿ ನಾನು, ನಮ್ಮ ಅಪ್ಪನ ಹಣ ಬಿಡ್ರಿ ಅಂತಂತಾಳೆ. ಯಾರು ಮಗಳಂತಾರ, ಇವ್ರೇನಂದ್ರೆ ಗಂಡ್ಮಕ್ಳು ಭಾರಿ ಗಂಡ್ಮಕ್ಳಪ್ಪ, ಗಂಡ್ಮಕ್ಳು ಹಾಡೋದೇನು ಅಗದಿ ದೊಡ್ಡ ಖುಷಿಯಾಗಿ ನಾವು ಪೇಡೆ ಹಂಚೋದು ಮಾಡ್ತೀವಲ್ಲ, ಗಂಡ್ಮಕ್ಳು ನೋಡಿ ಹಣ ನಿಮ್ಮ ಮನೆಗೆ ತೊಗೊಂಡು ಹೋಗ್ಬಿಡ್ರಿ ತಂದಿರ್ತಾರೆ. ತಿನ್ನೋದು ಗಳಿಕೆನೇ ಅವ್ನು ತಿಂತಿರ್ತಾರ, ಅದು ಅವ್ರಿಗೆ ಖಬರೇ ಇರೋದಿಲ್ಲ. ಈ ಹೆಣ್ಮಗಳು ಅದಕ್ಕೆ ಏನು ಮಾಡ್ತಾಳೆ ಗೊತ್ತೇನು, ತಂದೆಲ್ಲ ಸಾಮಾನು ಕೊಟ್ಟು ಆ ಗೌಡ್ರ ಕೈ ಸೌಕರ್ ಕೈ ಕೊಟ್ಟು ನಮ್ಮ ತಂದಿದು ಹೆಣ ಬಿಡ್ರಿ ಅಂತಂತಾಳೆ. ಎಲ್ಲರೂ ಅಂತಾರೆ, ಏನು ಯವ್ವ ಗಂಡ್ಮಕ್ಳು 3 ಮಂದಿ ಗಂಡ್ಮಕ್ಳು ಅದಾರ, ಗಂಡ್ಮಕ್ಳದ್ರೆ ತಂದೆ ಸಾಲ ಹರಿಯಾಕೋಲ್ಲ ಅಂತಾರೆ, ಎಂಥ ಗಂಡ್ಮಕ್ಳು ಇರ್ಬೇಕಂತ ಕೇಸಿ ಒಬ್ರಿಗೊಬ್ರು ಗುಜು ಮಾತಾಡೋಕೆ ಚಾಲೂ ಮಾಡ್ತಾರೆ. ಚಾಲೂ ಮಾಡಿದ್ರೆ ಆಕಿ ಅಂತಾಳ, ಅವರು ನಮ್ಮ ಅಪ್ಪಗೆ ಹುಟ್ಟ್ಯಾರ, ನಾನು ನಮ್ಮ ಅಪ್ಪಗೆ ಹುಟ್ಟೀನಿ, ಹೌದಿಲ್ಲ, ನಮ್ಮ ಅಪ್ಪನ ನಾನು ಋಣ ಮುಟ್ಟಿಸ್ಬೇಕಪ್ಪ ಅಂದ್ರೆ ತಂದೆ ತಾಯಿ ಋಣ ಮುಟ್ಟಿಸೋದು ಯಾರ ಕೈಲಿನೂ ಆಗೋದಿಲ್ಲ ಅಂತ. ಆದ್ರೆ ನನಗೆ ಇಂಥ ಸಮಯ ಸಿಕ್ಕದಪ್ಪ ಅಂತಂದ್ರೆ ನಾನು ಕೊಡತ್ತೀನಿ ಅಂತ ಕೇಸಿ, ಇಷ್ಟಾದ್ರೂ ನಿಮ್ಗೆ ಸಾಲಿಲ್ಲ ನನ್ನ ಗಂಡನ ಮೇಲಿಂದ ತಂದು ಕೊಡ್ತೀನಿ ಅಂತ ಹೇಳ್ತಾಳಲ್ಲ ಹೆಣ್ಮಳು. ಅವಾಗ ಸೌಕಾರ ಅಂತಾನವ, ಏನಂತಾನೆ ಗೊತ್ತಾನ, ನಿಮ್ಮಪ್ಪ ನನ್ನ ಬಳಿ ಸಾಲ ಮಾಡಿಲ್ಲ, ನಿಮ್ಮಪ್ಪನ ಗಳಿಕೆ ನನ್ನ ಬಳಿ ಐತೆ, ತಂದಿ ಮ್ಯಾಗ ಮಕ್ಕಳು ಏಟು ಪ್ರೀತಿ ಅದಾರ ಅಂತ ಕೇಸಿ ಇದು ನೋಡೋದು ನಾನು. ನಿಮ್ಮ ಅಣ್ಣದವರು ನಿಮ್ಮ ಅಪ್ಪನ ಮ್ಯಾಗ ಏಟು ಪ್ರೀತಿ ಅದಾರ ಅಂತ ಕೇಸಿ ಇದು ನೋಡಿದೆವ ನಾನು. ನಿಮ್ಮ ಅಪ್ಪನ ಸಾಲ ಇಲ್ಲ, ನಿಮ್ಮ ಅಪ್ಪಂದು ಗಳಿಕೆ ಐತೆ, 20 ಲಕ್ಷ ನನಗೆ ಕೊಡೋದಿಲ್ಲ, 40 ಲಕ್ಷ ರೂಪಾಯಿ ನಾವು ಕೊಡಬೇಕು. ಅದಕ್ಕೆ ಇವ್ರು ರೊಕ್ಕ ಕೊಡೋ ಟೈಮ್ನಾಗ ಯಾರು ಹರಿತೀನಿ ಅಂತಾರೆ ಅವ್ರ ಕೈ ಕೊಡ್ಬೇಕಂತ ಕೇಸಿ ನಿಮ್ಮ ಅಪ್ಪ ಹೇಳಿದ್ದು ನನಗೆ. ಅದಕ್ಕೆ ನಾನು ಆ ರೊಕ್ಕ ಕೊಡ್ಬೇಕಂತ ಕೇಸಿ ಬಂದೆ ನಾನು. ನೋಡಿ ಇಂತಿಂಥ ಮಕ್ಕಳು ಅದಾರ. ಈಗ ನೋಡಿ ಗಳಿಕೆ ಐತಪ್ಪ ಅಂತಂದ್ಮೇನ ಹೊಳ್ಳಿ ಕಿವಿ ನಿಗಿರಿ ಕೇಸಿ ಹೊಳ್ಳಿ ಬಂದು ಮುಂದೆ ನಿಂದ್ರಾಕತ್ರು, ಹಿಂದೆ ಸರಿದಿದ್ರಲ್ಲ ಮುಂದೆ ಬಂದು ನಿಂದ್ರಾಕತ್ರು, ದೈದರಿಗೆ ಹಿಂದೆ ಹಾಕ್ಯಾರ, ತಾವು ಬಂದು ನಿಂದ್ರಾಕತ್ಯಾರ. ಅದಕ್ಕೆ ಅವ ಏನು ಮಾಡ್ದೆ ಗೊತ್ತೇನು, ಈ ರೊಕ್ಕದ ಋಣ ನಿಂದೈತೆ, ಈ ರೊಕ್ಕದ ಮಾಲಕ್ತಿ ನೀ ಅದಿ ಅಂತ ಕೇಸಿ ಮಗಳ ಕೈಯಾಗ ರೊಕ್ಕ ಕೊಟ್ಟ ಸೌಕಾರ, ರೊಕ್ಕ ಕೊಟ್ಟಿಂದ ಹೆಣ ಎತ್ತಿದ್ರು. ಅದಕ್ಕೆ ಹೆಣ್ಣು ಎಷ್ಟು ಕಳ್ಳಿಂದೈತೆ ಅನ್ನೋದು, ಗಂಡು ಎಷ್ಟು ಕಳ್ಳಿಂದೈತೆ ಅನ್ನೋದು ಸ್ವಲ್ಪ ಈ ವಿಡಿಯೋದಾಗ ನೀವು ವಿಚಾರ ಮಾಡಿರಿ. ನೀವು ಈ ಮಾತು ನಿಮ್ಗೆ ಸರಿ ಅನ್ನಿಸ್ತಪ್ಪ ಅಂತಂದ್ರೆ ಈ ವಿಡಿಯೋ ಮುಂದೆ ಶೇರ್ ಮಾಡಿರಿ.